ಎಲ್ರಿಗೂ ನಮಸ್ಕಾರ. ಇವತ್ತು ಪ್ರೌಢಶಾಲಾ ಒಂದು ನೇಮಕಾತಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಒಂದು ರಾಜ್ಯಪಥ ಹೊರಡಿಸಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ HSTR ನೇಮಕಾತಿ 2026. ಈ ಒಂದು HSTR ನೇಮಕಾತಿಗೆ ಕೆಳಕಂಡ ಯಾವ ಅಂಶಗಳು ಅಂತಕ್ಕಂಥದ್ದು ಅರ್ಹತೆಯನ್ನು ಪಡೆದಿದ್ದೇವೆ ಅಂತಕ್ಕಂಥ ಬಗ್ಗೆ ಚರ್ಚೆ ಮಾಡೋಣ. ಏನೇನು ನಿಯಮಗಳು ಬದಲಾವಣೆ ಆಗಿದೆ ಅಂತಕ್ಕಂಥ ನೋಡೋಣ. ಸ್ವಲ್ಪ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಇಲ್ಲಿರ್ತಕ್ಕಂಥ ಪತ್ರಿಕೆ ಅಂತಕ್ಕಂಥದ್ದು ಯಾವ ಸ್ವರೂಪದಲ್ಲಿರುತ್ತೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಇಲ್ಲಿ ಒಂದು ನಿಯಮದ ಪ್ರಕಾರ ನಾನು ಕೇವಲ ಸಂಕ್ಷಿಪ್ತವಾಗಿ ಮಾತ್ರ ಹೇಳ್ತಾ ಇದ್ದೀನಿ. ನಾನು ಈ ಒಂದು ಪ್ರೌಢಶಾಲಾ ಶಿಕ್ಷಕರು ಆಗಬೇಕು ಅಂದ್ರೆ ಅರ್ಹತೆ ಅಂತಕ್ಕಂಥದ್ದು ಪದವಿ ಮತ್ತು BEd ಅಂತಕ್ಕಂಥದ್ದು, ಅಂದರೆ ಯಾವುದೇ ಪದವಿಯನ್ನು ಪಡೆದಿರಬೇಕು. ಅಂದರೆ ಈ ಒಂದು ಮುಖ್ಯವಾಗಿ ಯಾವುದು ಅಂದಾಗ ಈ ಒಂದು BA ಅಂತಕ್ಕಂಥದ್ದನ್ನು, ನಂತರ BSc ಅಂತಕ್ಕಂಥದ್ದನ್ನು ಪರಿಗಣನೆ ಮಾಡಿದ್ದಾರೆ. BAದಲ್ಲಿ ಐಚ್ಛಿಕವಾಗಿರತಕ್ಕಂಥ ವಿಷಯಗಳು ಹೊಂದಿರಬೇಕು, ಜೊತೆಗೆ ಈ ಒಂದು ಶಿಕ್ಷಣ ಶಾಸ್ತ್ರದಲ್ಲಿ BEd ಪದವಿಯನ್ನು ಪಡೆದಿರಬೇಕು. ಈ ಒಂದು ಮುಖ್ಯವಾಗಿ ಬೇಕಾಗಿರತಕ್ಕಂಥದ್ದು ಏನು ಅಂದಾಗ ಸ್ಪರ್ಧಾತ್ಮಕ ಪರೀಕ್ಷೆ ವಿಧಾನದಲ್ಲಿ ಬದಲಾವಣೆ ತಂದಿದ್ದಾರೆ ಅಂತಕ್ಕಂಥ ಅಂಶ. ಏನು ಬದಲಾವಣೆ ತಂದಿದ್ದಾರೆ ಅಂತಂದಾಗ ಇಲ್ಲಿ ಮುಖ್ಯವಾಗಿ ನೇಮಕಾತಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕನೇ ಆಯ್ಕೆ ಮಾಡ್ತೇವೆ ನಾವು. ಸ್ಪರ್ಧಾತ್ಮಕ ಪರೀಕ್ಷೆ ಅಂತ ಬಂದಾಗ ಯಾವ ವಿಧಾನದ ಮೂಲಕ ಆಯ್ಕೆ ಮಾಡ್ತೇವೆ ಅಂತಂದಾಗ ಇಲ್ಲಿ ಪ್ರೌಢಶಾಲಾ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿರತಕ್ಕಂತಹ ಒಂದು ಅಂಶವನ್ನ 85% ಏನ್ ಮಾಡಿದ್ರೆ ಅಂದಾಗ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಪರಿಗಣನೆ ತಗೊಂಡಿದ್ದಾರೆ. ಅದೇ ರೀತಿಯಾಗಿ ಡಿಗ್ರಿ BA ಆಗಿರ್ಬೋದು, BSc ಆಗಿರ್ಬೋದು, ಕೇವಲ ಎಷ್ಟು ಅಂತಂದಾಗ 13% ಅಂತಕ್ಕಂಥದ್ದನ್ನ ಈ ಒಂದು ಪದವಿಯಲ್ಲಿ ಪಡೆದಿರತಕ್ಕಂಥ ಅಂಕಗಳನ್ನು ಪರಿಗಣನೆ ಮಾಡ್ತಾರೆ. ಅದೇ ರೀತಿಯಾಗಿ ಈ ಒಂದು BEd ಪದವಿಯಲ್ಲಿ 2% ಅಂತಕ್ಕಂತಹ ಅಂಶವನ್ನು ಪರಿಗಣನೆ ಮಾಡ್ತಾರೆ. ಒಟ್ಟು ಎಷ್ಟು ಅಂತಂದಾಗ 100% ಅಂತಕ್ಕಂಥದ್ದು. ಇಲ್ಲಿ ಆಗಿರತಕ್ಕಂತಹ ಬದಲಾವಣೆ ಅಂತಂದಾಗ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಒಟ್ಟು ಎಷ್ಟು ಅಂತಂದಾಗ 3 ಪತ್ರಿಕೆಗಳಿದಾವೆ ಅಂತ ಗೊತ್ತಿರಬೇಕು. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ 3 ಪತ್ರಿಕೆಗಳು. ಇಲ್ಲಿ ಮೊದಲನೇದಾಗಿರುವಂದಾಗ ಪತ್ರಿಕೆ 1 ಅಂತಕ್ಕಂಥದ್ದು. ಪತ್ರಿಕೆ 1 ಅದಕ್ಕೇನಂತಂದಾಗ ಸಾಮಾನ್ಯ ಒಂದು ಪತ್ರಿಕೆ ಅಂತ ಕರೆದು, ಸಾಮಾನ್ಯ ಪತ್ರಿಕೆ ಅಂತಕ್ಕಂಥದ್ದು ಒಟ್ಟು 150 ಅಂಕಗಳನ್ನು ಒಳಗೊಂಡಿದೆ. ಎಷ್ಟು ಅಂತಂದಾಗ 150 ಅಂಕಗಳು. ಅಲ್ಲಿ ಯಾವ್ಯಾವ ವಿಷಯಗಳನ್ನ ಸಾಮಾನ್ಯ ಪತ್ರಿಕೆಯಲ್ಲಿ ಕೇಳ್ತಾನೆ ಅಂತಕ್ಕಂಥದ್ದು. ಒಂದನೇದು ಯಾವುದು ಅಂತಂದಾಗ ಮೊದಲು ಇವೆರಡು ಇದ್ದಿಲ್ಲ. ಯಾವುದು ಅಂದಾಗ ಸಾಮಾನ್ಯ ಕನ್ನಡ ಇದ್ದಿಲ್ಲ. ಇತ್ತೀಚೆಗೆ ಏನಂತಂದಾಗ ಸಾಮಾನ್ಯ ಕನ್ನಡ ಅಂತಕ್ಕಂಥ ಅಂಶವನ್ನ ಸೇರಿಸಿದ್ದಾರೆ. ಅದೇ ರೀತಿಯಾಗಿ ಇನ್ನೊಂದು ಯಾವುದು ಅಂತಂದಾಗ ಸಾಮಾನ್ಯ ಇಂಗ್ಲಿಷ್. ಸಾಮಾನ್ಯ ಇಂಗ್ಲಿಷ್ ಅಂದಾಗ ಒಬ್ಬ ವ್ಯಕ್ತಿ ಸಾಮಾನ್ಯವಾಗಿ ದಿನನಿತ್ಯದಲ್ಲಿ ಬಳಸ್ತಕ್ಕಂಥ ಅಂಶಗಳಲ್ಲಿ ಒಳಗೊಂಡಿರುತ್ತೆ. ಅದಾದ್ಮೇಲೆ ಈ ಒಂದು GK ಅಂತಕ್ಕಂಥದ್ದು ಸಾಮಾನ್ಯ ಜ್ಞಾನ, ಅಲ್ಲಿ ಮುಂದುವರೆದ ಪ್ರಚಲಿತ ಘಟನೆಗಳು ಅಂತ ಕೊಟ್ಟಿದ್ದಾರೆ. ಸ್ವಲ್ಪ ನೋಡ್ಬೇಕು ನಾವು. ಅದಾದ್ಮೇಲೆ ಇನ್ನು ಯಾವ್ದು ಇಂಪಾರ್ಟೆಂಟ್ ಅಂತಾಗ ಈ ಒಂದು ಮಾನಸಿಕ ಸಾಮರ್ಥ್ಯ. ಯಾವ್ದಾಗ ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತ ಅಂಕಗಳನ್ನ ಕೇಳ್ತಾನೆ, ಅಂದ್ರೆ ವಿಷಯಗಳ ಪ್ರಶ್ನೆಗಳನ್ನ ಕೇಳ್ತಾನೆ. ಯಾವ್ಯಾವ್ದು ಕರೆಕ್ಟಾಗಿ ಪರ್ಟಿಕ್ಯುಲರ್ ಮಾಡಿಲ್ಲ. ಎವರೇಜ್ ಆಗಿ ಏನು ಅನ್ಕೊಂಡು ಬಂದಾಗ ಇದಕ್ಕೊಂದು 25 ಅಂಕ, ಇದಕ್ಕೊಂದು 25 ಅಂಕ, ಇದಕ್ಕೆ 25 ಅಂಕ, ಇದಕ್ಕೆ 25 ಅಂಕ, ಇದಕ್ಕೆ 25 ಅಂಕ, ಇದಕ್ಕೆ 25 ಅಂಕ ಅಂತ ಅನ್ಕೋಬಹುದು ನಾವು. ಈ ರೀತಿಯಾಗಿ ಬಂದಾಗ 1, 2, 3, 4, 5, 6 ಇವೆರಡು ಸೇರ್ಕೊಂಡು ಏನು ಅಂದಾಗ 25 ಅಂಕಗಳಾಗ್ಬೋದು. ಹಂಗಾಗಿ 25, 50, 75, 100, 125 ಈ ಒಂದು 150 ಅಂಕಗಳನ್ನು ಅನ್ಕೋಬಹುದು. ಅದಾದ್ರೆ ಶೈಕ್ಷಣಿಕ ಮನೋವಿಜ್ಞಾನ ಅಂತಕ್ಕಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ 25 ಪ್ರಶ್ನೆಗಳನ್ನ ಕೇಳ್ತಾರೆ, ಮತ್ತೆ 25 ಅಂಕಗಳು ಅಂತಕ್ಕಂಥದ್ದು. ಇನ್ನೊಂದು ಕಂಪ್ಯೂಟರ್ ಲಿಟ್ರಸಿ ಅಂತಕ್ಕಂಥದ್ದು. ಕಂಪ್ಯೂಟರ್ ಲಿಟ್ರಸಿ ಇನ್ನೊಂದು ಯಾವ್ದಾಗ ಮೌಲ್ಯ ಶಿಕ್ಷಣ ಜೊತೆಗೆ ಆರೋಗ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಕೇಳ್ತಾನೆ. ಇದು ಏನು ಅಂತಂದಾಗ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತಹ ಅಥವಾ ಸಾಮಾನ್ಯ ಪತ್ರಿಕೆ ಅಂತಕ್ಕಂಥದ್ದು ಮೊದಲನೇದಾಗಿರತಕ್ಕಂತಹ ಪತ್ರಿಕೆ ಇದು. ಅದಾದ ಕೂಡಲೇ ಯಾವುದು ಅಂತಂದಾಗ ಇನ್ನು ಮುಖ್ಯವಾಗಿರ್ತಕ್ಕಂಥದ್ದು ನಿರ್ದಿಷ್ಟ ಪತ್ರಿಕೆ 2 ಅಂತಕ್ಕಂಥದ್ದು. ನಿರ್ದಿಷ್ಟ ಪತ್ರಿಕೆ ಅಂತ ಬಂದಾಗ ಇಲ್ಲಿ ಮುಖ್ಯವಾಗಿ ಅವರು ಮೆನ್ಷನ್ ಮಾಡಿರ್ತಕ್ಕಂಥದ್ದು ಕನ್ನಡ ಕಲಾ, ಕನ್ನಡ ಭಾಷೆ, ಇಂಗ್ಲಿಷ್ ಭಾಷೆ, CBZ ಅಂತಕ್ಕಂಥದ್ದು. ನನಗೆ ಏನಿರುತ್ತಾಗ ಯಾವುದೇ ಒಂದು ನಿರ್ದಿಷ್ಟ ಪತ್ರಿಕೆ ಅಂತ ಬಂದಾಗ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಷಯ ಜ್ಞಾನ ಅಂತ ಕೇಳಿದಾರೆ. ಎಕ್ಸಾಂಪಲ್ ಏನು ಅಂದಾಗ ಈ ಒಂದು ಕನ್ನಡ ಕಲಾ ಅಂತ ಬಂದರೆ ಅಲ್ಲಿ ಆರ್ಟ್ಸ್ ಸಂಬಂಧಪಟ್ಟಂತೆ ಇತಿಹಾಸ, ನಂತರ ರಾಜ್ಯಶಾಸ್ತ್ರ, ಅರ್ಥಶಾಸ್ತ್ರ, ಅದಾದ ಕೂಡಲೇ ಯಾವುದು ಅಂತಂದಾಗ ಈ ಒಂದು ಭೂಗೋಳ, ಸಾಮಾಜಿಕ ಶಾಸ್ತ್ರ, ವ್ಯವಹಾರ ಅಧ್ಯಯನ ಅಂತ ಕೊಟ್ಟಿದ್ದಾರೆ. ಒಟ್ಟು ಅಲ್ಲಿರ್ತಕ್ಕಂತಹ ಎಲ್ಲ ವಿಷಯಗಳ ಮೇಲೆ ಈ ಒಂದು ನಿರ್ದಿಷ್ಟ ಪತ್ರಿಕೆಯನ್ನು ಮಾಡಲಾಗಿದೆ. ವಸ್ತುನಿಷ್ಠ ಮಾದರಿ, ಅಲ್ಲಿ ಬಂದಿರತಕ್ಕಂತಹ ವಸ್ತುನಿಷ್ಠ ಮಾದರಿ ಪ್ರಶ್ನೆಗಳು ಎಷ್ಟಿರ್ತಾವ ಅಂತಂದಾಗ 50 ವಸ್ತುನಿಷ್ಠ ಮಾದರಿ ಪ್ರಶ್ನೆಗಳು ಇರ್ತವೆ. ಎಷ್ಟು ಅಂತಂದಾಗ 50 ಅಬ್ಜೆಕ್ಟಿವ್ ಕ್ವಶನ್ಗಳು. ಮೊದಲು 100 ಇರ್ತಾ ಇದ್ದು, ಈಗ ಏನ್ ಮಾಡಿದೆ ಅಂದಾಗ 50 ವಸ್ತುನಿಷ್ಠ ಪ್ರಶ್ನೆಗಳನ್ನ, ನಂತರ ಅದೇ ಒಂದು ಪತ್ರಿಕೆಯಲ್ಲಿನೇ ವಿವರಣಾತ್ಮಕ ಪತ್ರಿಕೆ, ಅಂದ್ರೆ ನಾವು ಅದನ್ನ ಉತ್ತರವನ್ನ ಬರೀಬೇಕು. ಅದು ಎಷ್ಟು ಅಂತಂದಾಗ 100 ಅಂಕಗಳು, ಒಟ್ಟು
150 ಅಂಕಗಳಿಗೆ ಸಂಬಂಧಪಟ್ಟಂತಹ ಒಂದು ಪತ್ರಿಕೆ. 150 ಅಂಕ ಅಂತ ಬಂದಾಗ 150 ಅಂಕ ಅಬ್ಜೆಕ್ಟಿವ್, ನಂತರ ಏನಂದಾಗ ಡಿಸ್ಕ್ರಿಪ್ಟಿವ್ ಎಷ್ಟು ಅಂತಂದಾಗ ಈ ಒಂದು 100 ಅಂಕಗಳು ಅಂತ ಹೇಳ್ಬೋದು ನಾವು. ಅದೇ ರೀತಿಯಾಗಿ ಸೇಮ್ ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ ವಿಷಯ ಜ್ಞಾನ 50 ಮಾರ್ಕ್ಸ್, ಅಬ್ಜೆಕ್ಟಿವ್ 50 ಮಾರ್ಕ್ಸ್, ವಿವರಣಾತ್ಮಕ 100 ಕ್ವಶನ್. ಇಂಗ್ಲಿಷ್ ಸಂಬಂಧಪಟ್ಟಂತೆ 50 ಅಬ್ಜೆಕ್ಟ್ ಇರ್ತವೆ, 100 ಏನಾಗಿರುತ್ತೆ ಅಂದಾಗ ವಿವರಣಾತ್ಮಕ ಬಯಸ್ತವೆ. CBZD ಸಂಬಂಧಪಟ್ಟಂತೆ 50 ಏನಾಗಿರ್ತವೆ ಅಂದಾಗ ಅಬ್ಜೆಕ್ಟಿವ್ ಇರ್ತವೆ, ಇನ್ನು 100 ಏನು ಅಂತಂದಾಗ ವಿವರಣಾತ್ಮಕ ಪತ್ರಿಕೆ ಇರ್ತಕ್ಕಂಥದ್ದು, ಅದು ವಿವರಣಾತ್ಮಕ ಉತ್ತರ ಬರತಕ್ಕಂತಹ ಪ್ರಶ್ನೆಗಳು ಇರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಅದೇ ರೀತಿಯಾಗಿ ಇನ್ನೊಂದು ಪತ್ರಿಕೆಯನ್ನು ಮೆನ್ಷನ್ ಮಾಡಿದ್ದಾರೆ, ಏನು ಅಂತಂದಾಗ ಭಾಷಾ ಪ್ರಾವೀಣ್ಯತೆ ಅಂತಕ್ಕಂಥದ್ದು. ಭಾಷಾ ಪ್ರಾವೀಣ್ಯತೆ, ಈ ಭಾಷಾ ಪ್ರಾವೀಣ್ಯ ಅಂತಕ್ಕಂಥದ್ದು ಇದು ಸಂಪೂರ್ಣವಾಗಿ ಡಿಸ್ಕ್ರಿಪ್ಟಿವ್ ಮಾದರಿ ಇರುತ್ತೆ ಅಂತ ಕೊಟ್ಟಿದ್ದಾರೆ. ವಿವರಣಾತ್ಮಕವಾಗಿರ್ತಕ್ಕಂತಹ ಅಂಶವನ್ನು ಒಳಗೊಂಡಿರ್ತದೆ. ವಿವರಣಾತ್ಮಕವಾಗಿರ್ತಕ್ಕಂಥ ಅಂಶ ಅಂತ ಬಂದರೆ ಇದು 100 ಅಂಕಕ್ಕೆ ಇರತಕ್ಕಂತಹ ಒಂದು ಪತ್ರಿಕೆ. 100 ಅಂಕಕ್ಕೆ ಇರತಕ್ಕಂತಹ ಪತ್ರಿಕೆ. ಅಲ್ಲಿ ಕನ್ನಡಕ್ಕೆ ವಿವರಣಾತ್ಮಕ ಪ್ರಶ್ನೆ ಇಷ್ಟು ಅಂತಂದಾಗ 50 ಅಂಕಕ್ಕೆ, ಇಂಗ್ಲಿಷ್ಗೆ ಏನು ಅಂತಂದಾಗ 50 ಅಂಕಕ್ಕೆ ವಿವರಣಾತ್ಮಕ ಒಂದು ಪ್ರಶ್ನೆಗಳು ಇರತಕ್ಕಂಥದ್ದು ಕಂಡು ಬರ್ತಾ ಇದೆ. ಈ ರೀತಿಯಾಗಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯಲ್ಲಿ ಒಂದು ಬದಲಾವಣೆ ತಂದಿದ್ದಾರೆ. ನಾವು ಸ್ಪರ್ಧಾರ್ಥಿಗಳು ಯಾವುದೇ ರೀತಿಯಾಗಿರ್ತಕ್ಕಂಥ ಆತಂಕ ಪಡಬೇಕಾಗಿಲ್ಲ. ವಿಷಯ ಅದೇ ಇರುತ್ತೆ, ಕೇಳುವ ರೀತಿ ಏನಾಗಿದೆ ಅಂತಂದಾಗ ಬೇರೆ ಆಗಿದೆ. ಧನ್ಯವಾದಗಳು.